ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಬುಕ್ ಆಫ್ ಸ್ವಾದಮ್. ಇವತ್ತು ಕ್ಯಾಪ್ಸಿಕಮ್ ಗ್ರೇವಿ. ಅದಕ್ಕೆ ಏನೇನು ಬೇಕು ನೋಡೋಣ. ಆನಿಯನ್ 2 ಸ್ಮಾಲು ಸ್ಲೈಸ್ ಮಾಡ್ಕೊಳ್ಳಿ. ಗ್ರೀನ್ ಚಿಲ್ಲಿ 3 ಸ್ಲಿಟ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ 2, ಕ್ಯಾಪ್ಸಿಕಮ್ 2 ಎಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಹಚ್ಕೊಳ್ಳಿ. ಈಗ ಒಂದು ಫ್ರೈಂಗ್ ಪ್ಯಾನಿಗೆ ಒಂದು 3 to 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಾ. ಅದು ಸ್ವಲ್ಪ ಚಿಟಪಟ ಅಂದಮೇಲೆ ಹಚ್ಕೊಂಡಿರೋಂಥ ವೆಜಿಟೇಬಲ್ಸಲ್ಲಿ ಆನಿಯನು, ಗ್ರೀನ್ ಚಿಲ್ಲಿ, ಕ್ಯಾಪ್ಸಿಕಮು ಎಲ್ಲ ಹಾಕ್ಕೊಳ್ಳಿ. ಟೊಮ್ಯಾಟೊ ಈಗಲೇ ಬೇಡ, ಯಾಕಂದರೆ ಅದು ಬೇಗ ಬೆಂದೋಗುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂಚೂರು ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಈಗ ಒಂಚೂರು ಲಿಡ್ ಮುಚ್ಚಿಟ್ಬಿಡಿ. ಸೊ ಆ ಹಬೆಲೆ ಒಂದು ಸ್ವಲ್ಪ ಬೇಯುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಒಂದು 1/4 ಭಾಗ ಬೆಂದಿದೆ ಅಂದಿದ ತಕ್ಷಣ ಹಾಕ್ಕೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟು, ಯಾಕಂದರೆ ಅದರ ಹಸಿ ಸ್ಮೆಲ್ ಹೋಗೋದಕ್ಕೆ ಟೈಮ್ ತೊಗೊಳುತ್ತೆ. ಇದ್ರ ಜೊತೆ ಟೊಮೆಟೊನೂ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಅರ್ಧ ಸಾಕು ಹಚ್ಚಿರೋದ್ರಲ್ಲಿ. ಅದು ಫ್ರೈ ಮಾಡೋವಾಗ ತುಂಬ ಪ್ಯಾನ್ ಶೇಕ್ ಆಗ್ತಾಯಿತ್ತು, ಅದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡು ಹ್ಯಾಂಡಲ್ ಇಟ್ಕೊಳ್ಳೋಣ ಅಂತ ತಿರುಗಿಸ್ಕೊಂಡೆ. ಸ್ವಲ್ಪ ಎಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ಪ್ರೆಡ್ ಆಗಲಿ ಅಂತ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಒಂದು 1/2 ಗ್ಲಾಸ್ ವಾಟರ್ ಹಾಕಿ ಲಿಡ್ ಮುಚ್ಚಿಟ್ಬಿಡಿ. ಈ ಥರ ಬೆಂದಿರುತ್ತೆ. ಪೂರ್ತಿ ಅಲ್ಲ, ಚೆಕ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ಮೇ ಲೇಟಾಗಿ ಬೇಯೋದು. ನಿಮಗೆ ಅದು ಸ್ಪೂನಲ್ಲಿ ಅಥವಾ ಸ್ಪ್ಯಾಟುಲಲ್ಲಿ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಬೇಕು. ಇದಕ್ಕೆ 1/2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು, 1/2 ಟೇಬಲ್ ಸ್ಪೂನ್ ಜೀರಾ ಪೌಡರು, ಒಂದು 1/2 ಟೀ ಸ್ಪೂನಷ್ಟು ಗರಂ ಮಸಾಲ, ಚಿಕನ್ ಮಸಾಲ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಇಷ್ಟ ಇರೋರು ಹಾಕ್ಕೊಳ್ಳಿ, ಇಟ್ಸ್ ಅನ್ ಆಪ್ಷನ್, ಸೊ ಮ್ಯಾಂಡೇಟ್ ಅಂತ ಏನಿಲ್ಲ. ಚಿಕನ್ ಮಸಾಲ ಅನ್ನೋದು ಇಟ್ಸ್ ಅ ವೆಜ್ ಪೌಡರ್. ಸೊ ಚೆನ್ನಾಗಿ ಪೌಡರ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ವೆಜಿಟೇಬಲ್ಸ್ಗೆ. ಈಗ ಮೀನ್ ವೈಲ್ ಒಂದು ಜಾರ್ಗೆ ಒಂದು 10ರಿಂದ 15 ಕ್ಯಾಶ್ಯೂ ಹಾಕ್ಕೊಳ್ಳಿ. ನೆನೆಸ್ಕೊಂಡಾದರೂ ಹಾಕ್ಬೋದು ಅಥವಾ ಹೀಗೇನೂ ಹಾಕ್ಬೋದು. ಚಕ್ಕೆ ಇಷ್ಟು ಹಾಕ್ಕೊಳ್ಳಿ, ನಾನು ತೋರಿಸ್ತಾ ಇದ್ದೀನಲ್ಲ ಅಷ್ಟು. 2 ಇಲೈಚಿ, ಸಿಪ್ಪೆ ಸುಲಿಯೋದೇನು ಬೇಡ, ಹಾಗೆ ಹಾಕ್ಕೊಳ್ಳಿ. 1 ಮೊಗ್ಗು, ಒಂದು 4 ಲವಂಗ. ಇದಕ್ಕೆ ಒಂದು 1/2 ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ಳಿ. ಬೇಕಾದ್ರೆ ಕಡಲೆಪಪ್ಪು ಹಾಕ್ಕೋಬೋದು ಗಸಗಸೆ ಬದಲು. ಒಂದು 1/2 ಟೀ ಸ್ಪೂನಷ್ಟು ಸೋಂಪು, ಒಂಚೂರು ನೀರು. ಸೋಂಪು ಜಾಸ್ತಿ ಹಾಕಬೇಡಿ, ತುಂಬ ಡಾಮಿನೆಂಟ್ ಟೇಸ್ಟ್ ಅದು. ನೋಡಿ ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಳ್ಳಿ. ಒಂಚೂರು ಮಿಕ್ಸಿಗೆ ನೀರು ಹಾಕ್ಕೊಳ್ಳಿ, ಯಾಕಂದರೆ ಇದು ತಿಕ್ಕ ಪೇಸ್ಟ್ ಬರೋದ್ರಿಂದ ಜಾಸ್ತಿ ಪೇಸ್ಟು ಜಾರ್ಗೆ ಹಿಡ್ಕೊಂಬಿಡುತ್ತೆ. ಈಗ ಬೆಂದಿರೋ ವೆಜಿಟೇಬಲ್ಸ್ ಮೇಲೆ ಈ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸಾಲ್ಟ್ ನಾವು ಫಸ್ಟಲ್ಲೇ ಹಾಕಿದ್ವಲ್ಲ, ಅದು ಸರಿ ಇದೆಯಾ ಇಲ್ಲವಾ ಅಂತ ನೀವು ಟೇಸ್ಟ್ ಮಾಡಿಕೊಂಡು ಈ ಟೈಮಲ್ಲಿ ಬೇಕಾದ್ರೆ ಹಾಕ್ಕೋಬೋದು. ಇದಕ್ಕೆ ಒಂದು 1/2 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಬೇಯಲಿ, ಯಾಕಂದರೆ ಎಲ್ಲ ಹಸಿ ವಾಸನೆ ಹೋಗಬೇಕು. ಬ್ಲೆಂಡ್ ಆಗಿರೋದು ಯಾವುದು ಫ್ರೈ ಮಾಡಿರೋದಲ್ಲ. ಸೊ ಹಸಿ ವಾಸನೆ ಚೆನ್ನಾಗಿ ಹೋಗ್ಬೇಕಂದ್ರೆ ಒಂದು 10 ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಳಿ. ತಳ ಹಿಡಿದು ಬಿಡುತ್ತೆ, ಹುಷಾರು. ನೋಡಿ ನಂದು ತಳ ಹಿಡಿದಿದೆ, ಅದಕ್ಕೆ ಒಂಚೂರು 1/2 ಕಪ್ಪಷ್ಟು ಹಾಟ್ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆಗಾಗ ತೆಗೆದು ಆಡಿಸ್ಕೊಳ್ಳಿ.
ನೋಡಿ ನೀರು ಹಾಕಿದ್ರೂ ಸ್ವಲ್ಪ ತಳ ಹಿಡಿತಾ ಇದೆ. ಸೊ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಈ ಗ್ರೇವಿ ಮಾಡಬೇಕಾದ್ರೆ ಇದೊಂದು ಪದೇ ಪದೇ ನೋಡ್ತಾ ಇರಬೇಕು, ಆಮೇಲೆ ಪದೇ ಪದೇ ಫ್ರೈ ಮಾಡ್ತಾ ಇರಬೇಕು. ಈಗ ಈ ಬಾಯ್ಲಿಂಗ್ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಒಂದು ಚೂರು ಇದಕ್ಕೆ ಕಸೂರಿ ಮೇಥಿ ಹಾಕೊಳ್ಳೋಣ. ಆಮೇಲೆ ಮಿಕ್ಕಿದ್ದು ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಕ್ಲೋಸ್ ಮಾಡಿ ಲಿಡ್ ಇಟ್ಟರೆ ಸ್ವಲ್ಪ ಫ್ಲೇವರೆಲ್ಲ ಬಿಟ್ಕೊಡುತ್ತೆ. ಅದು ರೆಡಿ ಆಯಿತು. ಈಗ ಫುಲ್ಕಾಗೆ ಸರ್ವ್ ಮಾಡೋ ಟೈಮ್. ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ, ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಲೈಕ್ ಮೈ ವಿಡಿಯೋಸ್, please like and subscribe to my channel.